ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಭಾರಿ ಡಿಸ್ಕೌಂಟ್ನೊಂದಿಗೆ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ ಶಿರಸಿಯ ಬ್ರೌನ್ವುಡ್ ಶೋರೂಮಿನಲ್ಲಿ ಡಿಸೆಂಬರ್ 24ರಿಂದ ಜನವರಿ 4ರವರೆಗೆ ಬ್ರೌನ್ವುಡ್ ಹೊಸಪೇಟೆ ರಸ್ತೆ ಶಿರಸಿ. ಬನವಾಸಿ ಮತ್ತು ಗೋಕರ್ಣವನ್ನು ಪ್ರವಾಸೋದ್ಯಮ ಹಬ್ ಮಾಡಲು ಕೇಂದ್ರ ಸರ್ಕಾರ ಸದಾ ಸಿದ್ಧವಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪ್ರಸ್ತಾವನೆ ಕೇಂದ್ರಕ್ಕೆ ಸಲ್ಲಿಸುತ್ತಿಲ್ಲ. ಈ ಹಿಂದೆ ಒಂದು ಬಾರಿ ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ನಡೆಸಲಾಗಿದೆ. ಆದರೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅವರು ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ವಿಶ್ವಕರ್ಮ ಬಾಂಧವರ ಸಂಯುಕ್ತಾಶ್ರಯದಲ್ಲಿ ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನದ ಆವರಣದಲ್ಲಿ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣಾ ದಿನವನ್ನು ಗುರುವಾರ ಉದ್ಘಾಟಿಸಿ ಮಾತನಾಡಿದರು. ಅಲ್ಲದೆ ವಿಶ್ವಕರ್ಮ ಸಮಾಜ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂದಾಜು ಸುಮಾರು 15,000 ಜನಸಂಖ್ಯೆ ಹೊಂದಿರಬಹುದು. ಅದಕ್ಕಾಗಿ ಸಣ್ಣ ಸಮಾಜವನ್ನು ಸಂಘಟನೆ ಮಾಡುವುದು ಅತ್ಯಂತ ಸರಳವಾದ ಕೆಲಸ. ಆದ್ದರಿಂದ ವಿಶ್ವಕರ್ಮ ಸಮಾಜ ಬಾಂಧವರು ಎಲ್ಲರೂ ಒಟ್ಟಾಗಿ ಸಮಾಜ ನಿರ್ಮಾಣದಲ್ಲಿ ಕೈಜೋಡಿಸಿ ಸಮಾಜವನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎಂದರು. ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಿಬಿ ಆಯಿಷಾ ಖಾಜಿಂ ಖಾನ್, ಮಾಜಿ ಎಪಿಎಂಸಿ ಅಧ್ಯಕ್ಷ ಶಿವಕುಮಾರ್ ಗೌಡ, ರಮೇಶ್ ನಾಯ್ಕ್, ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ವಿಶ್ವನಾಥ್ ಆಚಾರ್ಯ, ಎಕೆ ನಾಯ್ಕ್, ಮಂಜುನಾಥ್ ಆಚಾರ್ಯ, ಪ್ರಶಾಂತ್ ಆಚಾರ್ಯ, ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘದ ಅಧ್ಯಕ್ಷ ಆನಂದ್ ಆಚಾರ್ಯ, ಅಧಿಕಾರಿಗಳು ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಕ್ಯಾಲೆಂಡರ್ ಇಂಗ್ಲಿಷ್ ವರ್ಷದ ಹಾರ್ದಿಕ ಶುಭಾಶಯವನ್ನು ನಿಮಗೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹೊಸ ವರ್ಷ ಯುಗಾದಿಯೇ. ಮತ್ತೆ ಯುಗಾದಿಯನ್ನೇ ಹೊಸ ವರ್ಷ ನಾವೆಲ್ಲ ಆಚರಿಸಬೇಕು. ಆದರೆ ಕ್ಯಾಲೆಂಡರ್ ವರ್ಷ ಇವತ್ತು 2026 ಪ್ರಾರಂಭ ಆಗ್ತಾ ಇದೆ. ಈ ಇಂಗ್ಲಿಷ್ ವರ್ಷದ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯವನ್ನ ಕೋರ್ತಾ ಇವತ್ತು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅನ್ನುವಂಥ ಸಂತೋಷ ನನಗಿದೆ. ಈ ವಿಶ್ವಕರ್ಮ ಸಮಾಜದವರು ನನಗೆ ಬಂದು ಹೇಳಿದ್ರು 1ನೇ ತಾರೀಕು ನೀವು ಬರಬೇಕು ಅಂತ. ನಮ್ಮದೇ ಆದ ಕಾರ್ಯದ ಒತ್ತಡ ಇದ್ದೇ ಇರ್ತದೆ. ನಾನು ಏನು ಮಾಡಿದ್ರು ನಾನು ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂದರೆ ಬಹುಶಃ ನನ್ನ ಇಷ್ಟು ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾವು ಸರ್ಕಾರದಲ್ಲಿ ಕಾರ್ಯಕ್ರಮಗಳನ್ನ ತಹಸೀಲ್ದಾರ್ ಕಚೇರಿಯಲ್ಲಿ ಅದೇನೋ ಮಾಡ್ತಾ ಇದ್ದಿದ್ದು ಬಿಟ್ರೆ ಸಮಾಜದವರು ಈ ಬನವಾಸಿಯೊಳಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರ್ತೀರಿ, ನೀವು ಬರಬೇಕು ಅಂತ ಹೇಳಿದ್ದು ಇದೇ ಮೊದಲು. ಹಾಗಾಗಿ ನಿಮ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಬಂದಿದ್ದೀನಿ ನಾನು. ನಮ್ಮ ವಿಶ್ವಕರ್ಮ ಸಮಾಜ ಬಹಳ ಚಿಕ್ಕ ಸಮಾಜ. ನಮ್ಮ ಜಿಲ್ಲೆಯಲ್ಲೇ ನಾನು ಕೇಳಿದೆ 10,000 to 15,000 ಸಂಖ್ಯೆ ಇರ್ಬೋದು ಅಂತ ಒಂದು ಅಂದಾಜು ಹೇಳಿದರು. ನಮ್ಮ ಶಿರಸಲ್ಲೇ ಒಂದು 500-800 ಜನ ಇರ್ಬೋದು. ಶಿರಸಲ್ಲಿ 2,000-3,000 ಜನ ಇದ್ದಾರೆ. ಒಟ್ಟು ಒಂದು 10,000-15,000 ಜನ ಜಿಲ್ಲೆಯಲ್ಲಿ ಇದ್ದಾರೆ ಅನ್ನೋದೆಲ್ಲ ವಿವರ ಹೇಳ್ತಾ ಇದ್ರು. ನಾನು ಹಾಗೆ ಮಾತಾಡ್ತಾ ಇದ್ದೆ. ತಾಲೂಕು ಸಂಘದಲ್ಲಿ ವಿಶ್ವನಾಥ್ ಆಚಾರ್ಯ ಅವರೇ, ನೀವೇನೋ ಅಧ್ಯಕ್ಷರಾಗಿ ಎಲ್ಲ ಜವಾಬ್ದಾರಿಯಿಂದ ಹೀಗೆಲ್ಲ ಮಾಡ್ತಾ ಇದ್ದೀರಿ. ನಮ್ಮ ಅಂಕೋಲಾದವರು, ಭಟ್ಕಳದವರು, ಕುಮಟಾದವರು, ಹೊನ್ನಾವರದವರು, ಊರು ಸಿದ್ದಾಪುರದವರು, ಯಲ್ಲಾಪುರದವರು ಎಲ್ಲರೂ ನೀವು ಬಂದಿದ್ದೀರಿ. ಅಲ್ಲೆಲ್ಲ ಸಂಘಗಳು ಹೇಗಿದೆ, ನಿಮ್ಮ ಜಿಲ್ಲಾ ಸಂಘ ಹೇಗಿದೆ ಅಂತೆಲ್ಲ ಕೇಳ್ತಾ ಇದ್ದೆ ನಾನು. ಅವ್ರು ಹೇಳಿದ್ರು, ಸರ್ ಮುಂದಿನ ದಿನದಲ್ಲಿ ನಮ್ಮ ಎಲ್ಲಾ ತಾಲೂಕು ಸಂಘಗಳನ್ನೆಲ್ಲ ಸರಿ ಮಾಡಿ ಜಿಲ್ಲಾ ಸಂಘ ಗಟ್ಟಿ ಮಾಡಿ ಮತ್ತೆ ನಿಮ್ಮನ್ನು ಕರಿತೀವಿ ಅಂತ ಹೇಳಿದ್ದಾರೆ ಅವರು ನನ್ನ ಹತ್ರ. ನಾನು ಇದನ್ನು ಹೇಳಿದ್ದು ಯಾಕೆ ಅಂದ್ರೆ ನೀವು ಬಂದವರೆಲ್ಲ ಸ್ವಲ್ಪ ಮಾಡ್ರಿ ಅಂತ. ಅದನ್ನ ನೀವು ನಿಮ್ಮ ಸಂಘಟನೆಯನ್ನ ಗಟ್ಟಿ ಮಾಡ್ಬೇಕಲ್ಲ. ನೀವು ನಿಮ್ಮ ಸಂಘಟನೆ ಗಟ್ಟಿ ಆಗ್ಬೇಕು. ನೀವು ನೋಡಿದ್ರೆ ಬಹಳ ಚಿಕ್ಕ ಸಮಾಜ. ಚಿಕ್ಕ ಸಮಾಜದನ್ನ ಒಗ್ಗೂಡಿಸೋದು ಬಹಳ ಸರಳ ಅಂತ ಹೇಳ್ತಾರೆ ಅನುಭವಸ್ಥರು. ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ನೀವು ಎಷ್ಟು ತಾಲೂಕು ಸಂಘಗಳ ಮೂಲಕ, ಜಿಲ್ಲಾ ಸಂಘದ ಮೂಲಕ, ಮುಂದೆ ರಾಜ್ಯ ಸಂಘವೂ ಎಲ್ಲ ಇದೆ, ನನಗೆ ಅವ್ರದ್ದು ಎಲ್ಲ ಪರಿಚಯ ಇದೆ. ನೀವು ವಿಶ್ವಕರ್ಮರನ್ನ ಯಾರು ಬಿಟ್ಕೊಂಡಿರ್ಲಿಕ್ಕಾಗ್ತದೆ? ನೀವು ಅಲ್ಲಿ ದೊಡ್ಡ ದೊಡ್ಡ ಬಂಗಾರ ಅಂಗಡಿ ಎಲ್ಲ ನಿಮ್ಮದೇ ಅದೇ. ನಂಜುಂಡಿ ಅಂತವರಿಂದ ಹಿಡಿದು ಬೇರೆ ಬೇರೆ ಅವರದ್ದು ಎಲ್ಲ ನನ್ನ ಆತ್ಮೀಯರಿದ್ದಾರೆ, ವಿಧಾನ ಪರಿಷತ್ತಿನ ಸದಸ್ಯರಾಗಿ. ಒಟ್ಟಿಗೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.